ಶಕಾಲಸ್ಯ ನಿಶ್ಚಯ. ರಾಜನಿದ್ದಾಗ ಏನು ಮಾಡ್ತಿದ್ದ ಅನ್ನುವುದನ್ನು ನೆನಪಿಸಿಕೊಂಡು ಮಗನ ಕೈಯಲ್ಲಿ ಅದನ್ನು ಮಾಡಿಸುವುದರ ಮೂಲಕ ವಾಲಿ ಇಲ್ಲದೇ ಇದ್ದಾಗಲೂ ವಾಲಿಯ ಸ್ಥಾನವನ್ನು ತುಂಬಬಹುದಾದ ಅಂಗದನಲ್ಲಿ ಅವನನ್ನು ಕಂಡು ಆ ಮೂಲಕ ಕ್ರಿಯೆಯನ್ನು ಮುಂದುವರಿಸು. ಆಮೇಲೆ ಅಷ್ಟೇ ಅಲ್ಲ, ಮುಖ್ಯವಾಗಿ ಸಂಸ್ಕಾರ್ಯೋ ಹರಿರಾಜಶ್ಚ ಅಂಗದಶ್ಚಾಭಿಷಿಚ್ಯತಾಂ ಸಿಂಹಾಸನಗತಂ ಪುತ್ರಂ ಪಶ್ಯಂತಿ ಶಾಂತಿಮೇಷ್ಯಸಿ. ದುಃಖ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಯಜಮಾನನ ಸಂಸ್ಕಾರವನ್ನು ಚೆನ್ನಾಗಿ ನಡೆಸು, ಆಮೇಲೆ ಮಗನನ್ನು ಸಿಂಹಾಸನದಲ್ಲಿ ಕೂಡಿಸು. ಹೀಗೆ ಅಭಿಷೇಕಕ್ಕೆ ಒಳಗಾಗಿ ಸಂಸ್ಕಾರ ಮಾಡಿಸಿದ ನಂತರ ಅಧಿಕಾರವನ್ನು ನಿನ್ನ ಮಗ ನಡೆಸ್ತಾ ಇದ್ದಾಗ ಆ ತಂದೆಯನ್ನು ಅಥವಾ ಯಜಮಾನನನ್ನು ಕಳೆದುಕೊಂಡಂತಹ ನೋವು ನಿನಗೂ ಕಮ್ಮಿ ಆಗುತ್ತೆ. ಜವಾಬ್ದಾರಿ ಬರುವಾಗ ನಿನ್ನ ಮಗನೂ ಅದನ್ನು ಮರೀತಾನೆ. ನೋವಾಯಿತು ಅಂತಂದರೆ, ಅಥವಾ ಬೇಸರ ಆಯಿತು ಅಂತಂದರೆ, ಅಥವಾ ಸಿಟ್ಟು ಬಂತು ಅಂತಂದರೆ, ಅಥವಾ ಏನೋ ಒಂದು ರೀತಿಯಿಂದ ಅಳುಕುಂಟಾಯಿತು ಅಂದರೆ, ಯಾವುದಾದ್ರೂ ಬೇರೆ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಬಿಟ್ರೆ ತಾನಾಗಿ ಆ ಯೋಚನೆಗಳು ಇನ್ನೊಂದು ಕಡೆಗೆ ಸರಿಯತ್ತೆ. ಸಿಟ್ಟು ಬಂದರೆ ಏನು ಮಾಡಬೇಕು ಅಂದ್ರೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಕ್ಲೀನೂ ಆಗುತ್ತೆ, ಸಿಟ್ಟಿನ ಸದುಪಯೋಗನೂ ಆಗುತ್ತೆ. 4 ಗ್ಲಾಸ್ ಹೊಡೆದು ಗೋಡೆ ತಟ್ಟಿ ಗೀಚಿ ಇನ್ನೊಬ್ಬರು ತಲೆ ಹೊಡೆದು ಯಾರಿಗೇನಾಗಬೇಕು? ಆಸ್ಪತ್ರೆಗೆ ಮತ್ತೆ ಇವನೇ ರಾತ್ರಿ ಹಗಲು ಕೂತ್ಕೋಬೇಕು ತಲೆ ಹೊಡೆದ ಕಾರಣಕ್ಕೆ, ಅಥವಾ ಅದಕ್ಕೆ ಎಷ್ಟು ಭರಿಸಬೇಕು ಅದನ್ನು ಭರಿಸಬೇಕು. ಹಾಗಾಗಿ ಕೋಪ ಬಂದಾಗ ಅದನ್ನು ದುರುಪಯೋಗ ಆಗದಂತೆ ನೋಡಿಕೊಳ್ಳುವುದು ಕೂಡ ಒಂದು ಜಾಣತನ. ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಕೋಪ ಬಂದಾಗ ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ. ಅವನಿಗೆ ಅದರಿಂದ ಏನು ವ್ಯಥೆ ಆಗುತ್ತೆ ಅದನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದನ್ನು ಆಗ ಎಲ್ಲ ನಂಬರ್ಗಳನ್ನು ಒಂದು ಸರ್ತಿ ಸ್ಮರಣೆ ಮಾಡಿಕೊಂಡು ಎಷ್ಟು ಕೆಲಸ ಬಾಕಿ ಇದೆ ಅಂತ ಲೆಕ್ಕ ಹಾಕಿ ಆ ಕೆಲಸಗಳಿಗೆಲ್ಲ ತಲೆ ಹಾಕಿಬಿಟ್ರೆ ಅರ್ಧ ಕೋಪವನ್ನು ಗೆದ್ದ ಹಾಗೆ. ಕೆಲಸ ಮುಗಿದ ಮೇಲೆ ಇಷ್ಟು ಒಳ್ಳೆ ಕೆಲಸ ಆಯ್ತಲ್ವಾ ಅಂತ ಮತ್ತೆ ಆ ಉಳಿದ ಕೋಪವು ಜಾರಿ ಹೋಗುತ್ತೆ. ಅದರಿಂದ ನೀನೀಗ ಮಾಡಬೇಕಾದದ್ದು ಒಂದು ಸಂಸ್ಕಾರ, ಎರಡನೇದು ಮಗನ ಹೊಣೆಗಾರಿಕೆ, ಮಗನನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ. ಇದರಿಂದ ಶಾಂತಿಂ ಏಷ್ಯಸಿ, ಇದರಿಂದ ಮನಸ್ಸು ಸಮಾಧಾನವಾಗುತ್ತೆ. ನೀನು ಇಲ್ಲೇ ಕೂತು ಅಳ್ತಾ 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 ಪ್ರತಿ ಸರ್ತಿಯೂ ಎದೆಗೆ ಚುಚ್ಚಿದ ಬಾಣ ಕಾಣುತ್ತೆ, ಆ ಬಾಣ ಬಿಟ್ಟದ್ದು ರಾಮ ಅಂತ ಅನಿಸುತ್ತೆ, ಆ ರಾಮನ ಬಗ್ಗೆ ಮತ್ತೆ ಯೋಚನೆ ಬರುತ್ತೆ, ಇದನ್ನೆಲ್ಲ ಮಾಡಿದವನು ಸುಗ್ರೀವ ಅಂತ ಅನಿಸುತ್ತೆ. ಈ ಸುಗ್ರೀವನಿಗೆ ಇಂಥ ದುರ್ಬುದ್ಧಿ ಬಂದದ್ದನ್ನು ನಾನು ಕೂಡ ಅದೇ ರೀತಿ ಅವನು ಕೂಡ ಕಣ್ಣೀರಿಡುವ ಹಾಗೆ ಮಾಡಬೇಕು ಅಂತ ಯೋಚನೆ ಬರ್ಬೋದು. ಹೇಗೆ ಬೇಕಾದರೂ ಬರ್ಬೋದು, ಇದೇ ಥರ ಬರಬೇಕು ಅಂತ ನಿಯಮ ಇಲ್ಲ. ನಾವು ಕಣ್ಣೀರಿಟ್ಟಂತೆ ಅವನು ಕಣ್ಣೀರಿಡಬೇಕು ಅನ್ನುವ ಸೇಡು ಎಲ್ಲೋ ಸಹಜವಾಗಿ ಒಳಗಿನಿಂದ ಮನುಷ್ಯನ ಮನಸ್ಸಿನಲ್ಲಿ ಮೂಡುವುದು ಸಾಧ್ಯತೆ ಇದೆ.